ಇಡೀ ಸಂಪೂರ್ಣ ಮುಗಿದೋಗೈತೆ ನಿಮ್ಮವರು ಕೂಡ ಅದನ್ನ ಕ್ಲೀನ್ ಚಿಟ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದೊಂದು ಹಂತಕ್ಕೆ ತರ್ತಾ ಇಲ್ಲ, ಅದನ್ನ ಅಲ್ಲೇ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಇಲ್ಲಿ ಬಿಡ್ರಿ ಇನ್ನೊಂದು ವರ್ಷ ಇರಲ್ಲ, ಅದ ನನಗೆ ಗಡ್ಬಿಡಿಲ್ಲ. ಇನ್ನೊಂದು ವರ್ಷ ಇಲ್ಲ, ನಮ್ಮ ತಮ್ಮ ಅದನ ಮಹೇಶ್ ಅದರ, ನಾನು ಮಂತ್ರಿ ಬಗ್ಗೆ ಆಸೆ ಇಲ್ಲ, ಯಾರು ಬೇರೆ ಆಗಲಿ, ಇನ್ನೊಂದು ವರ್ಷ ಬಿಡಲಿ, 2 ವರ್ಷ ಹೋಗಲಿ, ನಾನು ಈ ಅವಧಿ ಆಯ್ದಕ್ಕೆ ಅಟ್ಟೋತು. ನಾ ಅದು ಉದ್ದೇಶಕ್ಕಿಲ್ಲ. ಅದಕ್ಕೆ ನೋಡಕ್ಕೆ ಒಂದು ಷಡ್ಯಂತ್ರ, ಅದ್ರ ಬಗ್ಗೆ ಮಾತಾಡಬೇಡ. ಷಡ್ಯಂತ್ರ ಬಗ್ಗೆ ದೇವ್ರು ನೋಡುತ್ತೆ. ಷಡ್ಯಂತ್ರ ಇದೆ, ರಾಜಕಾರಣ ಶೂರಿಗೆ ಯಾವಾಗಲೂ ಷಡ್ಯಂತ್ರ ಇರ್ತಾವೆ, ಶೂರಿಗೆ ಯಾವಾಗ ಷಡ್ಯಂತ್ರ ಇರ್ತಾವೆ. ನಾ ಹಿಸ್ಟ್ರೀಸ್ ನೋಡಿದ್ರು ಆಗಲಿ, ಅದಕ್ಕೆ ನಾ ಫೇಸ್ ಮಾಡ್ತಾನೆ. ಇನ್ನೂ ವರ್ಷ ಹೋಗಲಿ, ಅದಕ್ಕೆ ಬಗ್ಗೆ ಚಿಂತಿಲ್ಲ. ನಮ್ಮ ಮಂತ್ರಿ ಆಗಬೇಕಂತ ಆಸೆ ಇಲ್ಲ. ಹೈಕಮಾಂಡ್ ಏನಿರ್ತದೆ ಬಂದಿದ್ರೆ ನಾವು ಪೂರ್ಣ ಇವತ್ತು ಬಂದ ಉದ್ದೇಶ ಮತ್ತೆ ಪದೇ ಪದೇ ಅದಲ್ಲ, ನಮ್ಮ ಜನರು ಕರೆದು ಈಗಿನೆಲ್ಲ ರಾಜಕಾರಣ ಬಿಟ್ಟು ಕೆಲಸ ಪ್ರಾರಂಭ ಎಲ್ಲ ಎಲ್ಲಿ ನಿಂತು ಅಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಬಂದೆ ನಾನು. ಸರ್, ತಾವು ಆತನಿಗೆ ಬಂದಾಗ ಪ್ರತಿ ಸಲ ಕೂಡ ರಾಜಕೀಯ ಸಂಚಲನಗಳಾಗಿದ್ದಾವೆ, ರಾಜಕೀಯದಲ್ಲಿ ಬೇರೆ ಬೇರೆ ನಡೆಗಳಾಗಿದ್ದಾವೆ. ಸರ್, ಇವತ್ತೇನಾದರೂ ಘಟಿಸ್ಬೋದಾ ಅಂತ? ಏನು ನಡೆಯಲ್ಲ. ನಾವು BJP ಭದ್ರ ಮಾಡ್ಲಿಕ್ಕೆ ಏನು ಬೇಕೋ ಅದನ್ನ ಮಾಡ್ತೀವಿ. BJP ಪಕ್ಷಕ್ಕೆ ಭದ್ರ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. ನಾವು BJP ಪಕ್ಷಕ್ಕೆ ಭದ್ರ ಮಾಡೋಕ್ಕೆ ಏನೇ ಮಾಡ್ಬೇಕು ಆ ಮಟ್ಟಕ್ಕೆಲ್ಲ ಹೋಗ್ತೇವೆ. ಸರ್, ರಮೇಶ್ ಜಾರಕಿಹೊಳಿ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ರೆ ನಮಗೆ ಮುಂದೆ ಕಷ್ಟ ಅನ್ನುವಂಥ ಭಾವನೆ BJP ಅವ್ರಿಗೆ ಐತೆ ಅಂತ ನನಗೆ ಅನಿಸೋಲ್ಲ. ಅದು ಮತ್ತೆ ಯಾಕೆ ಪ್ರಕರಣ ಇಡೀ ಮುಗಿದೋದ್ರು ಕೂಡ ಅದನ್ನ ಹಂಗೆ ಪೆಂಡಿಂಗ್ ಅಂತ ಅದನ್ನು ಕೋರ್ಟ್ದಲ್ಲಿದ್ದಾಗ ಅದ್ರ ಬಗ್ಗೆ ಮಾತಾಡಬಾರ್ದು. ಅದ್ರ ಬಗ್ಗೆ ಅದರೇ ಅಂತ ಕಾನೂನು ರೀತಿಯಿಂದ ಚರ್ಚೆ ಹಾಕವ, ಕಾನೂನು ರೀತಿಯ ಅಡ್ವೊಕೇಟ್ಸ್ ಅದಾರ, ಅದು ಮಾಡ್ತಾರೆ. ನಾವು ಮಾತಾಡ್ಬಾರ್ದು. ಅದು ಏನಾಗಲ್ಲ, ಇನ್ನೊಂದು ವರ್ಷ ಇಲ್ಲ, ಅದು ನಾವೇನು ಅದಕ್ಕೆ ಚಿಂತಿಲ್ಲ. ಸರ್, ಎಲ್ಲೋ ಒಂದು ಕಡೆ ತಮ್ಮ